ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈಗ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಡ ಮಾಡಿದೆ ಸ್ನೇಹಿತರೆ, ಇದೊಂದು ಹೊಸ ಸುದ್ದಿ. ಗಂಡಸರಿಗೆ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಬನ್ನಿ ಏನದು ಅಂತ ನೋಡೋಣ. ಗಂಡನಿಂದ ಜೀವನಾಂಶ ಕೇಳುವ ವಿಚ್ಛೇದಿತ ಪತ್ನಿಗೆ ಶಾಕ್ ಕೊಟ್ಟಿದೆ ಇದೀಗ ಹೈಕೋರ್ಟ್. ಏನು ವಿಷಯ ಅಂತ ನೋಡೋಣ. ದೆಹಲಿ ಹೈಕೋರ್ಟ್ ನೀಡಿದ ತೀರ್ಪು ಕುಟುಂಬ ಕಾನೂನಿನ ಕ್ಷೇತ್ರದಲ್ಲಿ ಮಹತ್ವದ ಚರ್ಚೆಗೆ ಕಾರಣವಾಗಿದೆ ಸ್ನೇಹಿತರೆ. ಈ ಒಂದು ತೀರ್ಪಿನಲ್ಲಿ ನ್ಯಾಯಾಲಯವು ಜೀವನಾಂಶ ಅಂದರೆ ಮೇಂಟೆನೆನ್ಸ್ ಉದ್ದೇಶವನ್ನು ಸ್ಪಷ್ಟವಾಗಿ ವಿವರಿಸಿದೆ. ಜೀವನಾಂಶವು ಕಷ್ಟವನ್ನು ತಡೆಗಟ್ಟಲು, ಬೇರ್ಪಟ್ಟ ನಂತರ ವ್ಯಕ್ತಿಯ ಘನತೆ ಮತ್ತು ಮೂಲಭೂತ ಅಗತ್ಯಗಳನ್ನು ಕಾಪಾಡಲು ಅಸ್ತಿತ್ವದಲ್ಲಿದೆ. ಅದು ಯಾವುದೇ ರೀತಿಯ ಐಷಾರಾಮಿ ಅಥವಾ ಅನ್ಯಾಯದ ಲಾಭವನ್ನು ನೀಡುವ ಸಾಧನವಾಗಬಾರದು ಎಂಬ ಸಂದೇಶವನ್ನು ನ್ಯಾಯಾಲಯವು ನೀಡಿದೆ. ಗಂಡನಿಂದ ಜೀವನಾಂಶ ಕೇಳುವ ವಿಚ್ಛೇದಿತ ಪತ್ನಿಗೆ ಶಾಕ್ ಇದಾಗಿದ್ದು, ನ್ಯಾಯಾಲಯವು ಜೀವನಾಂಶವು ಸ್ವಯಂ ಚಾಲಿತವಾಗಿ ದೊರೆಯುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ. ಸಂಗಾತಿ, ವಿಶೇಷವಾಗಿ ಹೆಂಡತಿ, ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದರೆ ಮತ್ತು ಸ್ವಯಂ ಪೋಷಣೆಗೆ ಸಮರ್ಥಳಾಗಿದ್ದರೆ ಜೀವನಾಂಶವನ್ನು ಪಡೆಯಲು ಅರ್ಹಳಾಗುವುದಿಲ್ಲ. ಜೀವನಾಂಶದ ಉದ್ದೇಶವು ಅವಲಂಬನೆ ಸೃಷ್ಟಿಸುವುದಲ್ಲ, ಬದಲಿಗೆ ಅವಶ್ಯಕತೆಯ ಆಧಾರದ ಮೇಲೆ ನ್ಯಾಯವನ್ನು ಒದಗಿಸುವುದಾಗಿದೆ. ಇದರಿಂದ ಜೀವನಾಂಶವು ಕರುಣೆಯ ಹೆಸರಿನಲ್ಲಿ ಶಾಶ್ವತ ಅವಲಂಬನೆಗೆ ಕಾರಣವಾಗಬಾರದು ಎಂಬುದನ್ನು ನ್ಯಾಯಾಲಯ ಒತ್ತಿ ಹೇಳಿದೆ. ಈ ತೀರ್ಪು ಬದಲಾಗುತ್ತಿರುವ ಸಾಮಾಜಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುತ್ತದೆ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ಹೆಚ್ಚಿನ ಮಹಿಳೆಯರು ವಿದ್ಯಾವಂತರು, ಉದ್ಯೋಗಿಗಳು ಮತ್ತು ಸ್ವಾವಲಂಬಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾನೂನು ಊಹೆಗಳ ಆಧಾರದ ಮೇಲೆ ಅಲ್ಲ, ಬದಲಿಗೆ ನಿಜವಾದ ಅಗತ್ಯಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಪರಿಹಾರವು ಅನ್ಯಾಯದ ಲಾಭಕ್ಕಾಗಿ ಬಳಸಿಕೊಳ್ಳಬಾರದು, ಅದು ಅವಶ್ಯಕತೆಯ ಆಧಾರದ ಮೇಲೆ ಮಾತ್ರ ನೀಡಲ್ಪಡಬೇಕು ಎಂಬುದು ಈ ತೀರ್ಪಿನ ಸಾರಾಂಶವಾಗಿದ್ದು, ಸಮಾನತೆ ಮತ್ತು ಜವಾಬ್ದಾರಿಯ ಸುತ್ತಲಿನ ಸಂಭಾಷಣೆಗಳು ವಿಕಸನಗೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ತೀರ್ಪು ಪ್ರಾಯೋಗಿಕ ಮರುಮಾಪನಾಂಕ ನಿರ್ಣಯವಾಗಿ ಕಾಣುತ್ತಿದೆ. ಕರುಣೆಯನ್ನು ಹೊಣೆಗಾರಿಕೆಯೊಂದಿಗೆ ಸಮತೋಲನಗೊಳಿಸುವುದು, ಕುಟುಂಬ ಕಾನೂನನ್ನು ಸಮಕಾಲೀನ ಜೀವನದೊಂದಿಗೆ ಜೋಡಿಸುವುದು ಮತ್ತು ನ್ಯಾಯವನ್ನು ಅಗತ್ಯಕ್ಕೆ ತಕ್ಕಂತೆ ಅನ್ವಯಿಸುವುದು ಎಂಬ ದೃಷ್ಟಿಕೋನವನ್ನು ಈ ತೀರ್ಪು ಬಲಪಡಿಸಿದೆ. ಇದು ಕುಟುಂಬದ ಕಾನೂನಿನ ಭವಿಷ್ಯವನ್ನು ಹೆಚ್ಚು ಸಮಾನತೆ ಮತ್ತು ನ್ಯಾಯದತ್ತ ಕೊಂಡೊಯ್ಯುವ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೆ ಮುಂದಿನ ಹೊಸ ಅಪ್ಡೇಟ್ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.